ಪ್ರಸಾದ ಕೊಟ್ಟಿದ್ದು ಹೌದು, ಅಸ್ವಸ್ಥರಾಗಿದ್ದು ಹೌದು. ಇಷ್ಟು ದಿನ ಅಸ್ವಸ್ಥಾಗೇ ಇದ್ರು. ನಾವು ಇವತ್ತು ಸಾಯ್ತಾರ ಅಂತ ಕಾಯ್ತಾನೆ ಇದ್ವಿ. ಆದ್ರೆ ಇವತ್ತು ಬಂದು ನೋಡ್ತೀವಿ, ಏನ್ ಪವಾಡನೋ ಏನೋ, ಎದ್ದು ಆರಾಮಾಗಿ ಓಡಾಡ್ತಾ ಇದ್ದಾರೆ. ಅಯೋಗ್ಯ ಶಿಖಾಮಣಿಗಳ ಪವಾಡ ಅಂತೆ ಪವಾಡ. ನಿಮ್ಮಿಬ್ರು ನಂಬುದ್ನಲ್ಲ, ಈ ಕಂಬಕ್ಕೆ ನನ್ನ ತಲೆ ಕೊಟ್ಟು ನಾನೇ ಜಜ್ಕೋಬೇಕಷ್ಟೇ. ಛೇ, ಇನ್ನು ಮೇಲೆ ಈ ನಿಧಾನ ವಿಷಪ್ರಾಶನ ಎಲ್ಲ ಪ್ರಯೋಜನಕ್ಕೆ ಬರೋದಿಲ್ಲ. ದಂಡಂ ದಶಗುಣಂ ಭವೇತ್. ಸರಿಯಾಗಿ ಕೇಳಿಸ್ಕೊಳ್ಳಿ. ಬಲವಂತವಾಗಾದ್ರೂ ಸರಿ, ನಾನು ಕೊಟ್ಟಿರೋ ಪತ್ರಕ್ಕೆ ಆಕೆಯ ಹೆಬ್ಬೆಟ್ಟು ಹಾಕಿಸ್ಕೊಳ್ಳಿ. ಅದಾದ್ಮೇಲೆ ಆಕೆಯ ಕಥೆನ ಮುಗಿಸ್ಬಿಡಿ. ಆಕೆ ತಲೆ ಮೇಲೆ ಗುಂಡು ಕಲ್ಲು ಎತ್ತು ಹಾಕ್ತಿರೋ, ಹೊಟ್ಟೆಗೆ ಚಾಕು ಇರೀತಿರೋ, ಇಲ್ಲ ಬಾವಿಗೆ ತಳ್ಳಿಬಿಡ್ತಿರೋ, ಆಯ್ಕೆ ನಿಮ್ಮದು. ಆಕೆಯ ಸಾವು ನನ್ನದು. ನಂತರ ಅವಳ ಆಸ್ತಿನ ನಾನು ಬರೆಸ್ಕೊಂಡಿದ್ದೀನಿ ಅಂತ ಹೇಳಿ ಅದನ್ನ ಮಠಕ್ಕೆ ದಾನ ಮಾಡಿ ಕುರುಗಳ ಮನವೊಲಿಸಿ ನನ್ನ ಮಗನ್ನ ಪೀಠಾಧಿಪತಿ ಮಾಡಬೇಕು. ನಂತರ ಇಡೀ ಮಠವನ್ನ ನನ್ನ ವಶಕ್ಕೆ ತಗೊಂಡು ನನ್ನ ಆ ಜನ್ಮ ವೈರಿಯಾದ ಆ ತಿಮ್ಮಣ್ಣ ಭಟ್ಟನ ಸಂಸಾರವನ್ನ ಮತ್ತೆ ಪಾಳು ಬಿದ್ದಿರೋ ಹಾಳು ಹಂಪೆಗೆ ಅಟ್ಟಬೇಕು. ಇದೇ ನನ್ನ ಗುರಿ. ನಿಮ್ಮ ಗುರಿ ನೆರವೇರ್ತು ಅಂತ ಇಟ್ಕೊಳ್ಳಿ. ಇವತ್ತು ರಾತ್ರಿನೇ ಆ ಮುದುಕಿ ಕತೆ ಮುಗೀತು ಅನ್ಕೊಳ್ಳಿ ಆಚಾರ್ಯರೇ. ಹೆಬ್ಬೆಟ್ಟೊತ್ತಿರೋ ಪತ್ರನ ನಿಮಗೆ ಹಸ್ತಾಂತರ ಮಾಡೇ ಮಾಡ್ತೀವಿ. ಇದು ಸತ್ಯ. ಇಷ್ಟಾದ್ರೆ ಆ ಮುದುಕಿ ಆಸ್ತಿ ಮಠಕ್ಕೆ, ನನ್ನ ಮಗ ಪೀಠಕ್ಕೆ. ಸರಸ್ವತಿ, ಯಾವ್ದಮ್ಮ ಈ ಔಷಧಿ? ಕ್ಷಮಿಸಿ ಅಮ್ಮ, ಅದನ್ನ ಬಾಯಿ ಬಿಟ್ಟು ಯಾರಿಗೂ ಹೇಳ್ಬಾರ್ದು. ಹೇಳಿದ್ರೆ ಔಷಧಿ ಪರಿಣಾಮ ಕಡಿಮೆ ಆಗುತ್ತಂತೆ. ಹಾಗಂತ ನಮ್ಮ ಗುರುಗಳು ಹೇಳಿದ್ದಾರೆ. ಈಗ ಅಕ್ಕನ ನೋವು ಸ್ವಲ್ಪ ಕಡಿಮೆ ಆಗಿದೆ ಅಲ್ವಾ? ನೀನು ಕೊಟ್ಟಿದ್ದು ಔಷಧಿ ಅಲ್ಲ ಅಮ್ಮ, ಅಮೃತ. ನೀನು ನಮ್ಮ ವಂಶದ ಕುಡಿನ ಉಳಿಸ್ಬಿಟ್ಟೆ. ನಿನ್ನ ಉಪಕಾರನ ನಾವ್ಯಾರೂ ಮರೆಯಲ್ಲ. ಯಾಕಮ್ಮ ಹಾಗೆ ಹೇಳ್ತೀರಿ? ಈ ಮನೆ ನಂದಲ್ವಾ? ನಾನು ಈ ಮನೆಯೊಳಲ್ವಾ? ಕಮಲಕ್ಕನ ಮಗು ನನಗೂ ಮಗುನೇ ಅಮ್ಮ. ಇಷ್ಟು ಚಿಕ್ಕ ವಯಸ್ಸಿಗೆ ಅದು ಎಷ್ಟು ಬುದ್ಧಿನಮ್ಮ ನಿನಗೆ. ಬಂಗಾರ ತೊಟ್ಲಲ್ಲಿ ಹುಟ್ಟಿದ್ರು ಬಡವರ ಸೇವೆ ಮಾಡಬೇಕು ಅಂತ ವೈದ್ಯನೆಲ್ಲ ಕಲ್ತ್ಕೊಂಡಿದ್ದೀಯಲ್ಲ ನನ್ನ ತಾಯಿ. ನಿನ್ನಂತ ಹೆಂಡ್ತಿನ ಪಡೆಯೋದಕ್ಕೆ ನನ್ನ ಮಗ ಪುಣ್ಯ ಮಾಡಿದ್ದ. ನಿಮ್ಮಂತ ಹೃದಯವಂತರ ಮನೆ ಸೊಸೆ ಆಗೋದಿಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಮ್ಮ. ಇದನ್ನೆಲ್ಲ ನೋಡೋದಕ್ಕೆ ನಿಮ್ಮ ಮಾವ ಇರಬೇಕಾಗಿತ್ತು. ಅದು ಎಷ್ಟು ಸಂತೋಷ ಪಟ್ಟಿರೋರೋ ಏನೋ. ಸರಸ್ವತಿ, ನಾನಿಲ್ಲಿ ನಿನ್ನ ಪ್ರೀತಿಯಲ್ಲಿ ಮಿಂದು ನಿದ್ರೆ ಬರದೆ ಕಷ್ಟಪಡ್ತಾ ಇದ್ದೀನಿ. ನೀನು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದೀಯಾ?
ನಿನಗೆ ನನ್ನ ಮೇಲೆ ಕರುಣೆನೇ ಇಲ್ವಾ? ಚಂದ್ರ ಸುರಿಸ್ತಾ ಇರೋ ಈ ಹಾಲ್ನೊರೆಯ ಬೆಳದಿಂಗಳು ಬೇಗೆಯಾಗಿ ನನ್ನನ್ನು ಸುಡ್ತಾ ಇದೆ. ನಿನ್ನ ಹತ್ರ ಎಷ್ಟೊಂದು ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಹತ್ರ ಬಂದು ಮಾತಾಡಬಾರ್ದು. ಇದೇನು ಭ್ರಮೇನಾ? ಭ್ರಮೆ ಅಲ್ಲ, ಬಳೆ. ಅಂದ್ರೆ ಸರಸ್ವತಿ, ಸರಸ್ವತಿ, ಹೇಳಿ. ಮುಟ್ಬೇಡಿ. ಯಾಕೆ? ಅಂಕಿತ. ಸ್ಪರ್ಶಕ್ಕೂ ಅಂಕಿತವೇ? ಹಿರಿಯರ ಲಕ್ಷ್ಮಣ ರೇಖೆ, ಕಿರಿಯರ ಪಾಲಿನ ಕಂದಿಲು. ಇದನ್ನ ನಿಮಗೆ ನೆನ್ಪು ಮಾಡ್ಬೇಕೆ? ಹತ್ರ ಬಂದು ಈ ಮರೆ ಯಾಕೆ? ಅದು ನನಗೆ ಗೊತ್ತಿಲ್ಲ. ಕರೆದ್ರೂ ಬರ್ದಿದ್ರೆ ಮುನಿಸಲ್ವೇ? ಮುಟ್ಟಿದ್ರೆ ಮುನಿಗೆ. ನಾನು ಕರೀಲೇ ಇಲ್ವಲ್ಲ? ಒಲಿದ ಮನಸ್ಸಿಗೆ ಕನವರಿಕೆಯೇ ಕರೆಯೋಲೆ ಅಲ್ವೇ? ತುಂಬಾ ಚೆನ್ನಾಗಿ ಮಾತಾಡ್ತೀಯ, ಜಾಣೆ. ನಿಮ್ ಹೆಂಡತಿ ಅಲ್ವೇ?